ನೋಡಿ, NDRF ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫೋರ್ಸು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋದು ಇಡೀ ಪ್ರತಿಯೊಬ್ಬ ನಾಗರಿಕನಿಗೂ ಗೊತ್ತಿದೆ. NDRF ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾರೆ, ಹಾಗಾಗಿ ಜನರ ಮೆಚ್ಚುಗೆ ಇದೆ. ಇವತ್ತು ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತಿದೆ, ರಾಜ್ಯ ಸರ್ಕಾರ ಸುಮ್ಮನೆ ಹೋಗಿ ಯಾರನ್ನೂ ಕ್ಷಮಿಸಲ್ಲ ಅಂತ ಹೇಳಿದ್ದಾರೆ. ಆ ಭಾಷೆ ಸದನದಲ್ಲಿ ಮಾತಾಡಿ, ಸರ್ಕಾರದಲ್ಲಿ ಮಾತಾಡಿ. ಬರೀ ಭ್ರಷ್ಟಾಚಾರ ನಡ್ಕೊಂಡು ಹೋಗ್ತಿದೆ, ಅವ್ಯವಸ್ಥೆಗಳಿದೆ. ಇವತ್ತು ಡೆಂಗ್ಯೂ ನಿರ್ವಹಣೆಯಲ್ಲಿ ಸೊಳ್ಳೆ ನಿಯಂತ್ರಣ ಮಾಡ್ಲಿಕ್ಕೆ ಆಗಲ್ಲ. ಇವರು ದೊಡ್ಡ ದೊಡ್ಡ ವಿಚಾರ ಇವ್ರಿಗೆ ಯಾಕೆ? ಒಂದು ಸೊಳ್ಳೆ ನಿಯಂತ್ರಣ ಮಾಡೋದು ಕಲ್ತ್ಕೊಳ್ಳಿ, ಔಷಧಿ ಸಿಗೋ ರೀತಿಯಲ್ಲಿ ಮಾಡ್ಕೊಳ್ಳಿ, ಒಂದು ಡಯಾಗ್ನೋಸ್ಟಿಕ್ ಮಾಡ್ಕೊಡುವಂಥದ್ದು ಕಲಿಸಲಿ, ಒಂದು ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡುವಂಥದ್ದು ಮಾಡಲಿ, ಒಂದು ವ್ಯವಸ್ಥೆಗಳನ್ನ ಉತ್ತಮವಾಗಿ ನಿರ್ವಹಣೆ ಮತ್ತು ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಎಲ್ಲಾ ಸರ್ಕಾರ ಉದ್ಯೋಗಗಳನ್ನ ಭರ್ತಿ ಮಾಡ್ತೀನಿ ಅಂದರು, ಧ್ವನಿನೇ ಇಲ್ಲ. ಈ ರೀತಿ ಈ ಸರ್ಕಾರ ತನ್ನ ಜವಾಬ್ದಾರಿಯನ್ನ ನಿರ್ವಹಣೆಯನ್ನು ಮಾಡಲಿಕ್ಕೆ ಸಂಪೂರ್ಣವಾಗಿ ವಿಫಲವಾಗಿರೋ ಈ ಸರ್ಕಾರ ಸೈನಿಕರನ್ನು ಕರ್ಕೊಂಬ. ಸೈನಿಕರು ಇವತ್ತು ದೇಶದಲ್ಲಿ ನಿಜಕ್ಕೂ ಒಂದು ಪವಿತ್ರವಾಗಿ ಜವಾಬ್ದಾರಿಯುತವಾಗಿ ಕೆಲಸ ಮಾಡೋಂಥವ್ರು, ತಮ್ಮ ಪ್ರಾಣಾರ್ಪಣೆ ಮಾಡ್ತೀವಿ. ನಾವಿಲ್ಲೇನು ಸರ್ಕಾರದಲ್ಲಿ ಜನ ನಮ್ಮನ್ನ ಬಹಳ ಪ್ರೀತಿಯಿಂದ ಆಯ್ಕೆ ಮಾಡಿ ಕಳಿಸ್ಕೊಡ್ತಾರೆ. ಸರ್ಕಾರದಲ್ಲಿ ಹೋಗಿ ಅಧಿಕಾರಕ್ಕೆ ಬಂದು ಜನಪರವಾಗಿ ಕೆಲಸ ಮಾಡ್ರಪ್ಪ. ಇಲ್ಲಿ ಬಂದ್ರೆ ಬರೀ ಲೂಟಿ, ಭ್ರಷ್ಟಾಚಾರ, ಅನಾಚಾರಗಳು, ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಆ ಸೈನಿಕರಿಗೂ ಯಾಕೆ ಅಗೌರವ ಮಾಡ್ತೀರಾ? ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ, ಬೆಂಗಳೂರು ನಗರದಲ್ಲಿ ನೀವು ಯಾವ ರೀತಿ ನಿರ್ವಹಣೆಯನ್ನು ಮಾಡ್ತಿದ್ದೀರಾ ನೋಡ್ಕೊಳ್ಳಿ, ಮತ್ತು ಈ ನಿಮ್ಮ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಿದೆ ಅಂತ ನೋಡ್ಕೊಳ್ಳಿ. ನಿಮ್ಗೆ ಎಲ್ಲದಕ್ಕೂ ಒಂದು ಡಿಫೆನ್ಸ್ ಇದೆ. ಎಲ್ಲಿ ನೋಡ್ರು ಲೂಟಿ, ಎಲ್ಲಿ ನೋಡ್ರು ಕಿರುಕುಳ, ಇದು ಬಿಟ್ರೆ ಬೇರೆ ಏನಿಲ್ಲ. ಹಾಗಾಗಿ ಇವತ್ತು ಸರ್ಕಾರ ಅಧಿಕಾರ ಕೊಟ್ಟಿರೋದನ್ನ ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡೋಂಥದ್ದು ಮಾಡಿ.